ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ನಿಂಬೆಹಣ್ಣು ಮತ್ತೆ ಪುದೀನ ಸೊಪ್ಪನ್ನ ಬಳಸಿ ಒಂದು ಶರ್ಬತ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅಂದ್ರೆ ಇದು ಒಂದು ಕಾನ್ಸಂಟ್ರೇಟ್ ತರ ಮಾಡಿ ಇಟ್ಕೊಂಡ್ರೆ 3 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬಹುದು. ಇದನ್ನ ಯಾವಾಗ ಬೇಕೋ ಅವಾಗ ಇನ್ಸ್ಟೆಂಟ್ ಆಗಿ ಜಸ್ಟ್ ಒಂದು ನೀರನ್ನು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ರಿಫ್ರೆಶಿಂಗ್ ಆಗಿರುತ್ತೆ. ಅಥವಾ ಮನೆಗೆ ಬಂದಿರುವಂತಹ ಗೆಸ್ಟ್ಗೆ ಈ ತರ ಡ್ರಿಂಕ್ ಕೊಟ್ರೆ ತುಂಬಾನೇ ಖುಷಿ ಪಡ್ತಾರೆ. ಸೊ ಇವಾಗ ಬನ್ನಿ ಆ ಡ್ರಿಂಕು ಯಾವ ತರ ಮಾಡೋದು ಅಂತ ತೋರಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಫಸ್ಟು ಕಲ್ಸಕ್ಕರೆ ತೊಗೊಂಡಿದ್ದೀನಿ. ಒಂದು ಬಟ್ಲ ಆಗೋಷ್ಟು ಕಲ್ಸಕ್ಕರೆ. ಅದನ್ನು ಸ್ವಲ್ಪ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಗೆ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ತಾಯಿದ್ದೀನಿ, ಕಲ್ಸಕ್ಕರೆ ಪುಡಿ. ಅದ್ರ ಜೊತೆಗೆ 1 ಲೀಟ್ರ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ ನಾನು. 1 ಲೀಟ್ರ್ ಆಗೋಷ್ಟು ನೀರು ಹಾಕ್ಕೊಂಡು ಅದನ್ನು ನಾವು ಚೆನ್ನಾಗಿ ಕರಗಿಸ್ಬೇಕು. ಆ ಪೌಡ್ರೆಲ್ಲನೂ ನೀರು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಒಂದು ಕುದಿ ಬರ್ತಿರಬೇಕು. ಒಂದು 2ರಿಂದ 3 ನಿಮಿಷದಲ್ಲೇ ಇದು ಚೆನ್ನಾಗಿ ಕುದಿ ಬಂದುಬಿಡುತ್ತೆ. ಯಾಕಂದರೆ ನಾವು ಪೌಡ್ರ್ ಹಾಕಿದ್ದೀವಲ್ಲ, ಹಂಗಾಗಿ ಒಂದು ಸ್ವಲ್ಪ ಬೇಗನೆ ಆಗುತ್ತೆ. ಸೊ ಅದು ಕುದಿಯೋಷ್ಟರಲ್ಲಿ ನಾವಿಲ್ಲಿ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು ಒಂದು ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸೋಂಪು ಕಾಳು ತೊಗೊಂಡಿದ್ದೀನಿ. ನಾನೊಂದು 3 ಸ್ಪೂನ್ ಆಗೋಷ್ಟು ಸೋಂಪು ಕಾಳು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಪೇಸ್ಟ್ ರೆಡಿ ಮಾಡ್ಕೋಬೇಕು. ನಾವಿಲ್ಲಿ ಸಕ್ಕರೆ ನೀರೇನು ಕುದಿಸ್ಕೊಳ್ಳೋಕೆ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಒಂದು ಸ್ವಲ್ಪ ಕುದಿ ಬಂದಿದೆ. ಇವಾಗ ಅದನ್ನು ಸೋಸ್ಕೋಬೇಕು. ನಾವು ರೆಡಿ ಮಾಡಿಟ್ಕೊಂಡಿದ್ದಂಥ ಪೇಸ್ಟನ್ನು ನಾವಿಲ್ಲಿ ಸೋಸ್ಕೋಬೇಕಾಗುತ್ತೆ. ನಾವು ಇದನ್ನು ಸೋಸ್ಕೊಳ್ಳದೆ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ನಾವು ಜ್ಯೂಸ್ ಏನು ರೆಡಿ ಮಾಡಿರ್ತೀವಲ್ಲ ಅದರಲ್ಲಿ ಜ್ಯೂಸ್ ಎಲ್ಲ ರೆಡಿ ಆದಮೇಲೆ ಕೆಳಗಡೆ ಈ ಪುದೀನದೇನು ಪೇಸ್ಟ್ ಇರುತ್ತಲ್ಲ ಇದೊಂದು ಸ್ವಲ್ಪ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಸೋಸ್ಕೊಂಡ್ರೇ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಥರದ್ದೇನು ಗಟ್ಟಿ ಇರೋದೆಲ್ಲ ಕೂತ್ಕೊಳ್ಳಲ್ಲ. ಸೊ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು ನಾವು 7ರಿಂದ 8 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಕುದಿ ಬಂದ ಮೇಲೆ ನಾವು ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಸೇರಿಸ್ಕೋಬೇಕು. ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೇ ಇದು 3 ತಿಂಗಳವರೆಗೂ ನಾವು ಸ್ಟೋರ್ ಮಾಡ್ಕೋಬೋದು, ಏನೂ ಹಾಳಾಗಲ್ಲ. ಸೊ ಹಾಗಾಗಿ ಆದಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸೋಕ್ಕಿಂತ ಮುಂಚೆನೇ ನಾವು ಚೆನ್ನಾಗಿ ಕುದಿಸ್ಕೊಂಡ್ಬಿಡ್ಬೇಕು. ಇಷ್ಟು ಚೆನ್ನಾಗಿ ಆದಮೇಲೆ ನಾವು ಲೋ ಫ್ಲೇಮ್ ಮಾಡಬೇಕು. ಲೋ ಫ್ಲೇಮ್ ಮಾಡಿಬಿಟ್ಟು ಉಳಿದಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕೋಬೇಕು. ಫಸ್ಟು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿ, ಆಮೇಲೆ ಅದಕ್ಕೆ 1 ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಕಪ್ಪು ಉಪ್ಪು ಹಾಕ್ಕೊಂಡಿದ್ದೀನಿ, ಅಂದರೆ ಕಾಲ ನಮಕ್ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು ಕಾಲ ನಮಕ್ಕು. ಸೊ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡ್ಮೇಲೆ ಸ್ವಲ್ಪ ಜಾಸ್ತಿ ಕುದಿಸ್ಬಾರ್ದು, ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ಸೊ ಇಷ್ಟಾದಮೇಲೆ ನಾವು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಗ್ಯಾಸ್ ಆಫ್ ಮಾಡಿ ಪೂರ್ತಿಯಾಗಿ ಕೂಲ್ ಹಾಕಕ್ಕೆ ಬಿಡಬೇಕಿದು. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನೆಕ್ಸ್ಟು ನಾನು ನಿಂಬೆ ರಸ ಹಾಕೋತಾ ಇದ್ದೀನಿ. 2 ಪೂರ್ತಿ ನಿಂಬೆಹಣ್ಣನ್ನು ನಾನು ರಸ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸಿದ್ದೀನಿ. ಆಮೇಲೆ ಇದು ಫುಡ್ ಕಲರ್, ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ನಾನೊಂದು ಅರ್ಧ ಸ್ಪೂನ್ ಆಗೋಷ್ಟು ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಒಂದು ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಫುಡ್ ಕಲರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಸೊ ಇಷ್ಟ ಆದಮೇಲೆ ಇದನ್ನು ಒಂದು ಬಾಟ್ಲಿಗೆ ಹಾಕಿಟ್ಕೊಂಡ್ಬಿಡಬೇಕು. ಹಾಕಿಟ್ಕೊಂಡ್ರೆ ನೀವು 3 ತಿಂಗಳಾಗೋವರೆಗೂ ಇದು ಹಾಳಾಗಲ್ಲ. ಸೊ ಇಷ್ಟು ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಡಬೇಕು. ಇದು ಹೊರಗಡೆ ಇಟ್ಟರೆ ಹಾಳಾಗುತ್ತೆ. ಸೊ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ನೀವು ಯಾವಾಗ ಬೇಕು ಆವಾಗ ಇನ್ಸ್ಟೆಂಟಾಗಿ ಇದನ್ನು ಯೂಸ್ ಮಾಡ್ಕೋಬೇಕು. ಇದು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾವು ರೆಡಿ ಮಾಡಿಟ್ಕೊಂಡಿದ್ದಂಥ ಕಾನ್ಸಂಟ್ರೇಟು ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಸೇರಿಸ್ಕೋಬೇಕು. ಸಮ್ಮರಲ್ಲಿ ಇದು ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಕುಡಿದ ತಕ್ಷಣ ತುಂಬಾ ಇನ್ಸ್ಟೆಂಟಾಗಿಯೇ ರಿಲ್ಯಾಕ್ಸ್ ಆಗುತ್ತೆ. ಅದು ಹೆಲ್ದಿಯಾಗಿ ಕೂಡ ಇದೆ. ಆಮೇಲೆ ಇದರಲ್ಲಿ ಎಲ್ಲ ಫ್ಲೇವರ್ಫುಲ್ ಇದೆ ಅಲ್ಲ, ನಮ್ಮ ಗಂಟ್ಲು ಕೂಡ ಸರಿ ಹೋಗುತ್ತೆ. ಸೊ ಇವಾಗ ನಾನು ಸಬ್ಜಾ ಸೀಡ್ಸನ್ನು ಸೇರಿಸಿದ್ದೀನಿ ಇದರಲ್ಲಿ. ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು. ಸೊ ಇದು ಆಪ್ಷನಲ್ ಇದು ಕೂಡ, ಯಾಕಂದರೆ ನಾವು ಅದರಲ್ಲಿ ನಿಂಬೆ ರಸ ಸೇರಿಸಿದ್ದೀವಿ. ಆಮೇಲೆ ಇದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡ್ರೆ ಸೊ ಜ್ಯೂಸು ರೆಡಿ ಆಯಿತು. ನೀವು ಇನ್ನೊಂದು ಸ್ವಲ್ಪ ಕೂಲ್ ಆಗಿರಲಿ ಅಂತ ಅಂದರೆ ಐಸ್ ಕ್ಯೂಬ್ಸ್ ಬೇಕಾದರೂ ನೀವು ಸೇರಿಸ್ಕೋಬಹುದು. ನೋಡಿದ್ರಲ್ಲ ಸಮ್ಮರ್ ರಿಫ್ರೆಶಿಂಗ್ ಡ್ರಿಂಕು ಯಾವ ಥರ ಮಾಡ್ಕೋಬಹುದು ಅಂತ. ನಿಮಗೂ ಇಷ್ಟ ಆದರೆ ನೀವು ಕೂಡ ಒಂದು ಸತಿ ಮಾಡ್ಕೊಂಡು ನೋಡಿ, ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ. ಈ ವಿಡಿಯೋ ನಿಮಗೊಂದು ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.